GMF ಸ್ಕೀಮು. GMF ಸ್ಕೀಮ್ ಅಂದರೆ ಗ್ರೋ ಮೋರ್ ಫುಡ್ ಸ್ಕೀಮು. ಈ ಒಂದು ಸ್ಕೀಮ್ಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡ್ತೇನೆ. ಈ GMF ಸ್ಕೀಮ್ ಏನಿದೆ ಇದು PTCL ಅಂಡರ್ಗೆ ಬರುತ್ತಾ ಅಥವಾ ಬರೋದಿಲ್ವಾ, ಇದಕ್ಕೆ ಸಂಬಂಧಪಟ್ಟಂತೆ ರಿಸ್ಟ್ರಿಕ್ಟೇಷನ್ಸ್ ಇರುವಂಥದ್ದು ಏನು, ಇದು ಜನರಲ್ ಆಗಿ ಇರುವಂಥದ್ದ ಅಥವಾ PTCL ಅಂಡರ್ನಲ್ಲೇ ಬರುವಂಥದ್ದ, ಅಥವಾ ಈ ಒಂದು ಸ್ಕೀಮ್ ಏನಿದೆ GMF ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇರುವಂಥ ಕೆಲವು ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೇನೆ. ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಮ್ಮ ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಇನ್ಯಾವುದಾದ್ರು ಬೇರೆ ಒಂದು ವಿಚಾರಗಳಿಗೆ ವಿಡಿಯೋಗಳು ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಒಂದು ವಿಡಿಯೋಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಲಾಗುತ್ತೆ. ಏನಾದರೂ ಬೇರೆ ಹೆಚ್ಚಿನ ಒಂದು ಮಾಹಿತಿ ಬೇಕಾದರೆ ಕೇಳ್ಬೋದಾಗಿರುತ್ತೆ. ನಿಮ್ಮ ದಾಖಲೆಗಳು ಅಥವಾ ನೀವು ಕಾನೂನಿನ ಒಂದು ಸಲಹೆಯನ್ನು ಪಡ್ಕೋಬೇಕಾದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಇರುವಂಥ ಅಡ್ರೆಸ್ಗೆ ಅದನ್ನು ಕ್ಲಿಕ್ ಮಾಡಿ ತೊಗೋಬೋದಾಗಿರುತ್ತೆ. ಅದಕ್ಕೆ ಸಫಿಷಿಯೆಂಟ್ ಲೀಗಲ್ ಫೀ ಇರುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ GMF ಅಂತಂದರೆ ಗ್ರೋ ಮೋರ್ ಫುಡ್ ಸ್ಕೀಮ್ ಆಗಿರುತ್ತೆ. ಇದು ಒಂದು ಡೆವಲಪ್ಮೆಂಟ್ ಪರ್ಪಸ್ಗೆ ಕೊಟ್ಟಂಥದ್ದಾಗಿರುತ್ತೆ. ಇದು ಮೊದಲನೇದಾಗಿ ಈ ಒಂದು ಸ್ಕೀಮು 1947-48ರಿಂದ ಪ್ರಾರಂಭ ಆದಂಥ ಒಂದು ಸ್ಕೀಮ್ ಆಗಿರುತ್ತೆ. ಇದು ಒಂದು ಟೆಂಪ್ರವರಿ ಸ್ಕೀಮ್ ಆಗಿರುತ್ತೆ. ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಅಪ್ಸೆಟ್ ಪ್ರೈಸ್ಗೆ ಅಂದರೆ ಮಾರ್ಕೆಟ್ ವ್ಯಾಲ್ಯೂಗೆ ಅಂದರೆ ಕಂದಾಯ ಇಲಾಖೆಯಲ್ಲಿ ಫಿಕ್ಸ್ ಮಾಡುವಂಥ ಒಂದು ಅಪ್ಸೆಟ್ ಪ್ರೈಸ್ಗೆ ಈ ಒಂದು ಸ್ಕೀಮ್ನಲ್ಲಿ ಟೆಂಪ್ರವರಿಯಾಗಿ ಮಂಜೂರು ಮಾಡಿ ಕೊಡಲಾಗುತ್ತೆ. ಸೊ ಇದು ಟೆಂಪ್ರವರಿಯಾಗಿ ಅಪ್ಸೆಟ್ ಪ್ರೈಸ್ಗೆ ಮಂಜೂರು ಮಾಡಿ ಕೊಡೋದ್ರಿಂದ ಇದು PTCL ಅಂಡರ್ನಲ್ಲಿ ಬರುತ್ತಾ ಇಲ್ವಾ ಅನ್ನೋದು, ಮತ್ತು ಈ ಗ್ರ್ಯಾಂಟ್ ಆಗಿರೋದ್ರಿಂದ ಮಂಜೂರು ಅಂದರೆ ಗ್ರ್ಯಾಂಟ್ ಆಗಿರೋದ್ರಿಂದ GMF ಸ್ಕೀಮ್ನ ಅಡಿಯಲ್ಲಿ ಮಂಜೂರಾಗಿರೋದ್ರಿಂದ ಇದು PTCLಗೆ ಬರುತ್ತಾ ಅನ್ನೋದು ಸಂಬಂಧಪಟ್ಟಂತೆ ಹಲವಾರು ಪ್ರಕರಣಗಳು ಹೀಗೆ ಇದೆ. ಇದರಲ್ಲಿ ಮುಖ್ಯವಾಗಿ ಒಂದು ಕಂಡೀಷನ್ ಏನು ಅಂತಂದರೆ ಇದನ್ನು ಅಲಿನೇಷನನ್ನು ಮಾಡಬಾರ್ದು ಅನ್ನೋದು ಒಂದು ಮುಖ್ಯವಾದಂಥ ಒಂದು ಕಂಡೀಷನ್ ಆಗಿರುತ್ತೆ. ಇದನ್ನು ಕೊಡುವಂಥ ಪರ್ಪಸ್ಸು ಅಗ್ರಿಕಲ್ಚರ್ ಡೆವಲಪ್ಮೆಂಟ್ಗೆ, ಅನಿಮಲ್ ಪೌಲ್ಟ್ರಿಯನ್ನು ಮಾಡೋವಂಥದ್ದಕ್ಕೆ, ಮತ್ತು ಫಾರೆಸ್ಟ್ರಿಯನ್ನು ಮಾಡೋದಕ್ಕೆ, ಫಿಶರಿಂಗನ್ನು ಡೆವಲಪ್ಮೆಂಟನ್ನು ಮಾಡೋದಕ್ಕೆ, ಈ ಒಂದು ಉದ್ದೇಶಗಳಿಗೆ ಈ ಸ್ಕೀಮ್ನಲ್ಲಿ ಜಮೀನನ್ನು ಮಂಜೂರು ಮಾಡಿ ಟೆಂಪ್ರವರಿಯಾಗಿ ಅಪ್ಸೆಟ್ ಪ್ರೈಸ್ಗೆ ಕೊಡಲಾಗಿರುತ್ತೆ. ಸೊ ಈ ರೀತಿಯಲ್ಲಿ ಕೊಟ್ಟಂಥ ಯಾವ ಜಮೀನು ಇದು PTCL ಅಂಡರ್ನಲ್ಲಿ ಬರುತ್ತಾ ಅಂತಂದರೆ PTCL ಅಂಡರ್ನಲ್ಲಿ ಬರೋದಿಲ್ಲ. ಇದನ್ನು ಟ್ರಾನ್ಸ್ಫರ್ ಮಾಡೋದಕ್ಕಾಗಲಿ ಇದು ಕನಿಷ್ಠ 5 ವರ್ಷಗಳ ಒಂದು ಅವಧಿಯಲ್ಲಿ ಕಂಡೀಷನನ್ನು ಹಾಕಿ ಕೊಡಲಾಗಿರುತ್ತೆ. ಕೆಲವೊಂದು ಬಾರಿ ಕೊಟ್ಟಂಥದ್ರಲ್ಲಿ ಹೆಚ್ಚಿನ ಒಂದು ಅವಧಿ ಕೂಡ ಷರತ್ತುಗಳನ್ನು ವಿಧಿಸಿರುವಂಥದ್ದು ಇದೆ. ಆದರೆ ಕನಿಷ್ಠ 5 ವರ್ಷಗಳ ಷರತ್ತುಗಳನ್ನು ಇದರಲ್ಲಿ ವಿಧಿಸಲಾಗುತ್ತೆ. ಈ ಒಂದು ಸ್ಕೀಮು 1947-48ರಿಂದ ಪ್ರಾರಂಭ ಆಗಿರುವಂಥ ಸ್ಕೀಮ್ ಆಗಿರುತ್ತೆ. ಸೊ ಇದರ ಅಡಿಯಲ್ಲಿ ಕೊಟ್ಟಂಥ ಜಮೀನುಗಳು ಕೆಲವೊಂದು ಬಾರಿ ರೈತರು ಆ ಜಮೀನನ್ನು ಬೇರೆಯವರಿಗೆ ಮಾರಾಟವನ್ನು ಮಾಡಿರ್ತಾರೆ. ಅವರು ಅದನ್ನು ತಗೊಂಡಿರ್ತಾರೆ. ತಗೊಂಡು ಸುಮಾರು ವರ್ಷಗಳಿಂದ ಇರ್ತಾರೆ. ಈ ಸುಮಾರು ವರ್ಷಗಳಿಂದ ಇರೋದ್ರಿಂದ ಇಲ್ಲಿ ಅಡ್ವರ್ಸ್ ಪೊಸಿಷನ್ ಬರುತ್ತಾ ಅನ್ನೋದು ಕೂಡ ಒಂದು ಮುಖ್ಯವಾಗಿ ಪ್ರಶ್ನೆ ಆಗಿರುತ್ತೆ. ಸೊ ಈ ರೀತಿಯಲ್ಲಿ ನೋಡ್ತಾ ಹೋದರೆ ಹಲವಾರು ಪ್ರಕರಣಗಳು ಅಂದರೆ ಅಲಿನೇಷನ್ನ ತಗೊಂಡಂಥವ್ರು ಆಗಿರ್ಬೋದು, ಇವರೇ ಮಾಡಿಸೋದಕ್ಕಾಗ್ಬೋದು ಅಥವಾ ಮಾರಾಟ ಮಾಡೋದಕ್ಕಾಗಲಿ ಪರ್ಮಿಷನ್ಗಳನ್ನು ಹಾಕಿದಾಗ AC ಅವರು ಅದಕ್ಕೆ ಪರ್ಮಿಷನ್ನ ಕೊಟ್ಟಿರೋದಿಲ್ಲ. DC ಅವರಿಗೆ ಹೋದಾಗ ಅಲ್ಲಿ ಕೆಲವೊಂದು ಸರಿ ಆಗಿರುತ್ತೆ, ಕೆಲವು ಬಾರಿ ಆಗಿರೋದಿಲ್ಲ. ಅನಂತರದಲ್ಲಿ ಹೈಕೋರ್ಟ್ಗೆ ಹೋಗಿರೋಂಥ ಪ್ರಕರಣಗಳು ಅತಿ ಹೆಚ್ಚು ಇವೆ. ಅದರಲ್ಲಿ ಪ್ರಮುಖವಾಗಿ ನಾನು ಕೆಲವೊಂದು ಪ್ರಕರಣಗಳನ್ನು ಇದರಲ್ಲಿ ನೋಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಸ್ಕೀಮ್ ಏನಿದೆ ಇದರಲ್ಲಿ ಇದು PTCL ಅಂಡರ್ನಲ್ಲಿ ಬರೋದಿಲ್ಲ. ಯಾಕೆಂದರೆ ಇದು SC/ST ಸ್ಕೀಮ್ ಏನಿದೆ ಆ ಒಂದು ಅಂಡರ್ನಲ್ಲಿ ಕರ್ನಾಟಕ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಲ್ಯಾಂಡ್ ಆ್ಯಕ್ಟ್ ಏನಿದೆ ಅದರ ಅಡಿಯಲ್ಲಿ ಇದು ಬರೋದಿಲ್ಲ. ಸೊ ಹಾಗಾಗಿ ಇದು PTCLಗೆ ಬರುತ್ತೆ ಅನ್ನೋದು ಯಾವುದೇ ಒಂದು ಅಂಜಿಕೆ ಇದರಲ್ಲಿ ಬರೋದಿಲ್ಲ. ಆದರೆ ಇದನ್ನು ನಾನ್ ಅಲಿನೇಷನ್ ಅಂತೇಳಿ ಒಂದು ಇಂಪಾರ್ಟೆಂಟ್ ಕಂಡೀಷನನ್ನು ಇದರಲ್ಲಿ ಹಾಕಲಾಗಿರುತ್ತೆ. ಸೊ ಆ ರೀತಿಯಲ್ಲಿ ಇದು PTCLಗೆ ಬರೋಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಕರಣಗಳು ಕರ್ನಾಟಕ ಹೈಕೋರ್ಟಲ್ಲಿ ತೀರ್ಮಾನ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಶ್ರೀಮತಿ ಧನಲಕ್ಷ್ಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ, ಲಕ್ಷ್ಮೀ ದೇವಮ್ಮ ವರ್ಸಸ್ ಅಸಿಸ್ಟೆಂಟ್ ಕಮಿಷನರ್, ಮಲ್ಲಿಕಾರ್ಜುನ ರೆಡ್ಡಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ, VN ಬಾಬು ರೆಡ್ಡಿ ಆ್ಯಂಡ್ ಅದರ್ಸ್ ವರ್ಸಸ್ ವೆಂಕಟಮ್ಮ ಆ್ಯಂಡ್ ಅದರ್ಸ್. ಈ ಒಂದು ಪ್ರಕರಣದಲ್ಲಿ ಅದರಲ್ಲೂ ಮುಖ್ಯವಾಗಿ ಈ ಮಲ್ಲಿಕಾರ್ಜುನ ರೆಡ್ಡಿ ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ಈ ಪ್ರಕರಣದ ಅಂಶವನ್ನು ಹೇಳೋದಾದರೆ ಇದರಲ್ಲಿ ಮೂಲ ಮಂಜೂರನ್ನು ಮಾಡಲಾಗಿರುತ್ತೆ.
ಆ ಮಂಜೂರು ಮಾಡಿದಂಥ ನಂತರದಲ್ಲಿ ಸುಮಾರು ವರ್ಷಗಳ ನಂತರ ಇದನ್ನು ಮಲ್ಲಿಕಾರ್ಜುನ ರೆಡ್ಡಿಯನ್ನವರಿಗೆ ಮಾರಾಟವನ್ನು ಮಾಡಲಾಗಿರುತ್ತೆ. ತಗೊಂಡಂಥ ಇವರು ಮಲ್ಲಿಕಾರ್ಜುನ ರೆಡ್ಡಿಯವರು ಸುಮಾರು ವರ್ಷಗಳ ಅದರಲ್ಲಿ ಇರ್ತಾರೆ. ಆನಂತರದಲ್ಲಿ ಅದು ಅಲಿನೇಷನ್ಗೆ ಪರ್ಮಿಷನ್ನ ಹಾಕಿರ್ತಾರೆ. ಇದು ಕೊಡಲಿಕ್ಕೆ ಬರೋದಿಲ್ಲ ಅಂಥೇಳಿ EC ಅವರು ಅದನ್ನ ರಿಜೆಕ್ಟ್ ಮಾಡ್ತಾರೆ. ಅನಂತರದಲ್ಲಿ DC ಅವರಿಗೆ ಅದನ್ನು ಮೇಲ್ಮನವಿಯನ್ನು ಸಲ್ಲಿಸಲಾಗಿರುತ್ತೆ. ಸೊ ಆಗಲೂ ಕೂಡ ರಿಜೆಕ್ಟ್ ಆಗುತ್ತೆ. ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಲಾಗುತ್ತೆ. ಅದು 15 ವರ್ಷಗಳ ವಿಳಂಬ ಅಂದರೆ ಕಂಡೌನ್ ಡಿಲೇ ಉದ್ದೇಶಕ್ಕಾಗಿ ಅಲ್ಲೂ ಕೂಡ ರಿಜೆಕ್ಟ್ ಆಗುತ್ತೆ. ಅನಂತರದಲ್ಲಿ ಈ ಜಮೀನನ್ನು ಪಡ್ಕೊಂಡಂಥವರು ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಸೊ ಆಗ ಆ ಡಿಲೇನ ಇದು ಮಾಡಿ ಅಂದರೆ DC ಅವರು ಡಿಲೇನ ಇದು ಮಾಡೋದಕ್ಕೋಸ್ಕರ ಅವರು ರಿಜೆಕ್ಟ್ ಮಾಡಿದ್ದಾರೆ, ಬೇರೆ ಯಾವುದೇ ಕಾರಣಗಳನ್ನು ತೋರಿಸಿಲ್ಲ ಅಂತೇಳಿ ಅದನ್ನು ಅಪೀಲ್ ಮಾಡಿ ಮತ್ತೆ ಅದನ್ನು ಮರುಪರಿಶೀಲನೆ ಮಾಡೋದಕ್ಕೆ ಆದೇಶವನ್ನು ಮಾಡ್ತಾರೆ. ಸೊ ಅದರಂತೆ DC ಅವರು AC ಅವರಿಗೆ ಅದರ ಒಂದು ಆದೇಶವನ್ನು ಮಾಡ್ತಾರೆ. ಸೊ ಇಲ್ಲಿ ಪರಿಶೀಲನೆಯನ್ನು ಮಾಡಿ ಇದು ಯಾವುದು PTCL ಅಂಡರ್ನಲ್ಲಿ ಬರೋದಿಲ್ಲ ಅನ್ನೋದನ್ನು ಇಲ್ಲಿ ಖಚಿತಪಡಿಸಲಾಗುತ್ತೆ. ಯಾಕೆಂದರೆ ಇದು ಮಾರ್ಕೆಟ್ ಬೆಲೆಗೆ ಮಾರಾಟವನ್ನು ಮಾಡಿರೋದ್ರಿಂದ ಇದು ಬರೋದಿಲ್ಲ. ಸೊ ಅನಂತರದಲ್ಲಿ ಅವರು ತಗೊಂಡು ಅಲಿನೇಷನ್ನ ಮಾಡಿದ್ದಾರೆ. ಸೊ ಆ ಒಂದು ಟರ್ಮ್ ಏನಿದೆ 5 ವರ್ಷ ಅದು ಕೂಡ ಮುಗಿದಿದೆ. ಸೊ ಹಾಗಾಗಿ ಇದು PTCLಗೆ ಬರೋದಿಲ್ಲ ಅಂಥೇಳಿ ಈ ಒಂದು ಇದರಲ್ಲಿ ಕೊಡಲಾಗುತ್ತೆ. ಸೊ ಅದೇ ರೀತಿಯಲ್ಲಿ VN ಬಾಬು ರೆಡ್ಡಿ ಆ್ಯಂಡ್ ಅದರ್ಸ್ ವರ್ಸಸ್ ವೆಂಕಟಮ್ಮ ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲೂ ಕೂಡ ಪ್ರಮುಖವಾಗಿ ಇದೇ ರೀತಿಯಲ್ಲಿ ತೀರ್ಪನ್ನು ಕೊಡಲಾಗಿದೆ. ಈ ಒಂದು 4 ಜಡ್ಜ್ಮೆಂಟ್ಗಳನ್ನು ಏನು ಕೋಟ್ ಮಾಡಿದ್ದೀನಿ ಇವುಗಳನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ಪ್ರತ್ಯೇಕವಾಗಿ ಆ ಜಡ್ಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಈ ಎಲ್ಲ ಜಡ್ಜ್ಮೆಂಟ್ಗಳು ಇದಿಷ್ಟೇ ಅಲ್ಲ, ಇನ್ನೂ ಹಲವಾರು ಜಡ್ಜ್ಮೆಂಟ್ಗಳಿದೆ GMF ಸ್ಕೀಮ್ಗಳಿಗೆ ಸಂಬಂಧಪಟ್ಟಂತೆ. ಈ ಎಲ್ಲ ಸ್ಕೀಮ್ಗಳಲ್ಲೂ ಕೂಡ ಆ ಜಮೀನು ಅಂದರೆ PTCLಗೆ ಬರುತ್ತೆ ಅಂತೇಳಿ ಯಾವುದೇ ಒಂದು ಜಡ್ಜ್ಮೆಂಟಲ್ಲೂ ಕೂಡ ಆಗಿಲ್ಲ. ಅಂದರೆ ಇಲ್ಲಿ ಗೊಂದಲ ಬರುವಂಥದ್ದು ಏನು ಅಂತಂದರೆ ಇದನ್ನು ಅಲಿನೇಷನ್ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ ಹೊರತು ಅದರ್ವೈಸ್ PTCLಗೆ ಇದು ಬರೋದಿಲ್ಲ ಅನ್ನೋದು ಖಚಿತವಾದಂಥದ್ದಾಗಿದೆ. ಸೊ ಹಾಗಾಗಿ GMF ಸ್ಕೀಮಲ್ಲಿ ಬಂದಂಥ ಯಾವುದೇ ಒಂದು ಜಮೀನು ಮಂಜೂರಾದಂಥ ಜಮೀನು ಇದು PTCLಗೆ ಬರೋದಿಲ್ಲ ಅನ್ನೋದನ್ನು ಈ ಎಲ್ಲ ಜಡ್ಜ್ಮೆಂಟ್ಗಳಿಂದಲೂ ಕೂಡ ನಾವು ಖಚಿತವಾಗಿ ನೋಡ್ಬೋದಾಗಿರುತ್ತೆ. ಹೆಚ್ಚಿನ ಏನಾದರೂ ಗೊಂದಲಗಳಿದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಅದಕ್ಕೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬೋದಾಗಿರುತ್ತೆ. ಹಾಗೆ ಆ ರೀತಿ ಕಾಂಟ್ಯಾಕ್ಟ್ ಮಾಡುವಂಥದ್ದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಫಸ್ಟ್ ಸ್ಲ್ಯಾಟನ್ನು ತೊಗೋಬೇಕಾಗತ್ತೆ. ಅದಕ್ಕೆ ಲೀಗಲ್ ಫೀ ಇರುತ್ತೆ, ಅದನ್ನು ಪೇ ಮಾಡಿ ಸ್ಲ್ಯಾಟನ್ನು ತೊಗೊಂಡು ನಿಮ್ಮ ಒಂದು ಗೊಂದಲಗಳು ಏನಿರ್ತದೆ ಅದನ್ನು ಪರಿಹಾರ ಮಾಡ್ಕೋಬೋದಾಗಿರುತ್ತೆ.